ಹಾಯ್, PRS ಹೆಲ್ದಿ ಕುಕ್ಕಿಂಗ್ ಸ್ವಾಗತ. ಇವತ್ತಿನ ರೆಸಿಪಿ ಸ್ವೀಟ್ ಕಾರ್ನಲ್ಲಿ ಒಂದ್ಸಲ ವಡೆ ತೋರಿಸಿದ್ದೀನಿ, ಇನ್ನೊಂದ್ಸಲ ಬೇಯಿಸ್ಬಿಟ್ಟು ಒಗ್ಗರಣೆಗೆ ಹಾಕಿ ತೋರಿಸಿದ್ದೀನಿ. ಇವತ್ತು ಅದಕ್ಕಿಂತ ಈಸಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಹುರಿದ್ಬಿಟ್ಟು ಸಾಯಂಕಾಲ ಇದಕ್ಕೆ ಉಪ್ಪು ಖಾರ ಹಾಕ್ಬಿಟ್ರೆ ಸಾಯಂಕಾಲ ಮಕ್ಕಳು ಕ್ಲಾಸಿಂದ ಬರೋವಾಗ ಬಂದಿದ ತಕ್ಷಣ ಕೊಟ್ಟರೆ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ದುಡ್ಡು ಕೊಟ್ಟು ಹೊರಗಡೆ ಕರ್ಕೊಂಡು ಹೋಗಿ ತಿನ್ಸೋ ಬದಲು ಮನೇಲಿ ತುಂಬ ಈಸಿ ಇದಕ್ಕೆ ಬೇಕಾಗಿರೋಂಥ ಐಟಮ್ಸು ಮೂರೇನೆ ನೋಡಿ ಇಲ್ಲಿ ಇಟ್ಟಿದ್ದೀನಿ, ನೋಡ್ಕೊಳ್ಳಿ. ಒಂದು ಬೌಲು ಸ್ವೀಟ್ ಕಾರ್ನ್ ಇಟ್ಟಿದ್ದೀನಿ, ಇದು ಸ್ವಲ್ಪ ಮೆಣಸಿನ ಪೌಡ್ರು, ಸ್ವಲ್ಪ ಉಪ್ಪು, ಇಷ್ಟೇ ಸಾಕು. ಇದಿಷ್ಟು ಹಾಕ್ಬಿಟ್ಟು ಹುರಿದ್ಬಿಟ್ಟು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ನಮಗೂ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಸಿಂಪಲ್ ರೆಸಿಪಿ, ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿರಂತೆ ಬನ್ನಿ. ನೋಡಿ, ಬಾಣಲಿ ಕಾದಿದೆ, ಉರಿ ಮೀಡಿಯಮ್ಮಲ್ಲೇ ಇಟ್ಕೊಂಡ್ಬಿಟ್ಟು ಬಾಣಲಿಗೆ ಸ್ವೀಟ್ ಕಾರ್ನ್ ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ, ಎಲ್ಲ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರಿರಿ. ಯಾವ ಕಲರ್ ಬರಬೇಕಂತ ತೋರಿಸ್ತೀನಿ. ನೋಡಿ, ಹುರ್ಕೋತಾ ಇದ್ದೀನಿ, ನೀವು ಇದೇ ಥರ ಹುರ್ಕೊಳ್ಳಿ. ನೋಡಿ, ಉಪ್ಪು ನಾನು ಅಂದಾಜ್ ಮೇಲೆ ಹಾಕೋತಾ ಇದ್ದೀನಿ. ನೀವು ಜೋಳಕ್ಕೆ ನೋಡಿಕೊಂಡು ಟೀ ಸ್ಪೂನಲ್ಲಿ 1 ಸ್ಪೂನ್ ಅಥವಾ 1/4 ಸ್ಪೂನು ಹಾಕ್ಕೊಳ್ಳಿ ಉಪ್ಪು. ನಾನಿಲ್ಲಿ ಅಂದಾಜ್ ಮೇಲೆ ಹಾಕೋತಾ ಇದ್ದೀನಿ. ಮೆಣಸಿನ ಪೌಡ್ರೂ ಹಾಕ್ಕೊಳ್ಳಿ. ಮಕ್ಕಳಿದ್ರೆ ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಳ್ಳಿ, ನಮಗಂದ್ರೆ ಸ್ವಲ್ಪ ಕರೆಕ್ಟಾಗಿ ಹಾಕ್ಕೊಳ್ಳಿ. ನೋಡಿ, ಮೆಣಸಿನ ಪೌಡ್ರೂ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಮಾಡ್ಕೋಬೇಡಿ, ಸ್ವೀಟ್ ಕಾರ್ನ್ ಮೆತ್ತಗಾಗ್ಬಿಡುತ್ತೆ ಜಾಸ್ತಿ ಹಾಕೊಂಡ್ರೆ. ಸ್ವಲ್ಪ ಹಾಕೊಂಡ್ಬಿಟ್ಟು ಚೆನ್ನಾಗಿ ಸ್ಪೂನಲ್ಲಿ ತಿರುಗಿಸ್ಕೊಳ್ಳಿ. ಈ ಥರ ಚೆನ್ನಾಗಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಮೆಣಸಿನ ಪೌಡರ್ ಎರಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ, ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೊಳ್ಳೋಣ. ಸಾಕು, ನೋಡಿ ಇಷ್ಟೇ ಸಾಕು. ಚೆನ್ನಾಗಿ ತಿರುಗಿಸ್ಕೊಂಬಿಡಿ ಉಪ್ಪು ಮೆಣಸಿನ ಪೌಡ್ರು. ನೋಡಿ, ಇಷ್ಟು ಹಾಕ್ತಿದ್ದಂಗೆ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಇವು ಸ್ಟವ್ ನೀವು ಉರಿಲೇ ಹಾಕೊಳ್ಳೋಕೆ ಹೋದ್ರೆ ಮನೆಯೆಲ್ಲ ಘಾಟ್ ಆಗುತ್ತೆ, ಅಥವಾ ನೀವು ಎಷ್ಟೇ ಎಕ್ಸಿಟ್ ಫ್ಯಾನ್ ಹಾಕೊಂಡ್ರು ಘಾಟ್ ಆಗುತ್ತೆ. ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ನೋಡಿ, ಇದೈತಲ್ವ, ಇದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡೋಣ. ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ತಿರುಗಿಸ್ಬಿಡಿ. ಉರಿ ಯಾವತ್ತೂ ಇಟ್ಕೊಂಡು ಉಪ್ಪು ಖಾರ ಹಾಕ್ಬಿಡಿ. ಸ್ಟವ್ ಆಫ್ ಮಾಡ್ಕೊಂಡು ಉಪ್ಪು ಖಾರ ಹಾಕ್ಬಿಡಿ. ಹಾಕೊಂಡ್ಬಿಟ್ಟು ಆದ್ಮೇಲೆ 2 ನಿಮಿಷ ಬಾಣಲಿಲೇನೆ ಬಿಟ್ಬಿಡಿ. ನೋಡಿ, 2 ನಿಮಿಷ ಬಿಟ್ಬಿಟ್ಟು ಬಗ್ಸಿದ್ದೀನಿ ಬಾಣಲಿಯಿಂದ. ಇದಕ್ಕೆ ಸಾಸ್ ಹಾಕ್ಬಿಟ್ಟು ಕೊಡಿ. ಚಿಕ್ಕ ಮಕ್ಳಿದ್ರೆ ಸಾಸ್ ಹಾಕ್ಬಿಟ್ಟು ಕೊಡಿ, ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ಕೊಡ್ಸೋಕೆ ಹೋಗ್ಬೇಡಿ. ಹೊರಗಡೆ ಕೊಡ್ಸಿದ್ರೆ ನೆನ್ನೆದೋ ಅಥವಾ ನೆನ್ನೆ ಬೆಳಿಗ್ಗೆ ಮಾಡಿದ್ದೋ ಕೊಟ್ಬಿಟ್ರೆ ಮಕ್ಳಿಗೂ ಪ್ರಾಬ್ಲಮ್ ಆಗುತ್ತೆ ಹೆಲ್ತ್. ಹಂಗಾಗಿ ಇದು ವೆರಿ ಸಿಂಪಲ್ ರೆಸಿಪಿ, ಮನೆಯಲ್ಲೇ ಮಾಡಿಕೊಂಡು ಮಕ್ಳು ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ನಮಗೂ ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ ಅಂತ ಮಾಡ್ಬಿಟ್ಟು ತೋರಿಸ್ತಾ ಇದ್ದೀನಿ. ತಿನ್ಬಿಟ್ಟು ಹೇಗಿತ್ತು ಅಂತ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.